ಅಂತೂ ಇಂತೂ ಕೊನೆಗೂ ಅಣ್ಣಾ ಹಜಾರೆ ಹೋರಾಟಕ್ಕೆ ಕೇಂದ್ರ ಮಣಿದಿದೆ. ಕಳೆದ 12 ದಿನಗಳಿಂದ ನಡೆಸಿದ ನಿರಶನಕ್ಕೆ ಜಯ ಸಿಕ್ಕಿದೆ. ಉಪವಾಸವನ್ನ ಇಂದು ಅಂತ್ಯಗೊಳಿಸುವುದಾಗಿ ಅಣ್ಣಾ ಘೋಷಿಸಿದ್ದಾರೆ. ಅಣ್ಣಾ ಹಜಾರೆ 12 ದಿನಗಳಿಂದ ನಡೆಸುತ್ತಿದ್ದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ನಿನ್ನೆ ಉಭಯ ಸದನದಲ್ಲೂ ಅಣ್ಣನ ಷರತ್ತಿನ ವಿಚಾರವಾಗಿ ಭಾರೀ ಚರ್ಚೆ ನಡೆಯಿತು. ನಂತರ ಪ್ರಧಾನಿ ಪತ್ರ ಹಾಗೂ ಕಲಾಪ ವಿವರಗಳ ಸಂದೇಶವನ್ನ ಕೇಂದ್ರ ಸಚಿವ ವಿಲಾಸರಾವ್ ದೇಶಮುಖ್ ಅಣ್ಣಾ ಹಜಾರೆಗೆ ತಲುಪಿಸಿದ್ರು. ಬಳಿಕ ಅಣ್ಣಾ ಇಂದು ಬೆಳಿಗ್ಗೆ 10 ಗಂಟೆಗೆ ಉಪವಾಸ ಕೈಬಿಡುವುದಾಗಿ ಹೇಳಿದ್ರು. ಅಲ್ಲದೆ ಇದು ದೇಶದ ಜನತೆಯ ಗೆಲುವು ಅಂತ ಬಣ್ಣಿಸಿದ್ರು. तो आप सबके भी जीत है, ऐसे मैं मानता हूँ। तो मैं इस पर ज्यादा ना कहूंगा। सवेरे 10 बजे आप सबके उपस्थिति में मैं मेरा अनशन छोड़ना चाहता हूँ। मुश्किलें झेलना जैसे थोड़ा कठिन लगता है, ऐसे जश्न मनाना भी कठिन होता है। उसको समझना, शांति का भंग नहीं करना। जश्न कहीं शांति का भंग ना हो, जश्न मनाना है। ಇನ್ನು ಈ ಕುರಿತಾಗಿ ಮಾತನಾಡಿದ ಪ್ರಧಾನಿ ಮನಮೋಹನ್ ಸಿಂಗ್ ರದ್ದು ಇದೇ ಮಾತು. ದೇಶದ ಜನತೆಗೆ ಸಿಕ್ಕ ಗೆಲುವು ಅಂದ್ರು ಸಿಂಗ್. ಅಣ್ಣಾ ವಿಜಯಕ್ಕೆ ಅಭಿನಂದನೆಯ ಮಹಾಪುರವೇ ಹರಿದು ಬಂತು. ರಾಮಲೀಲಾ ಮೈದಾನದಲ್ಲಿ ಸಂಭ್ರಮದ ವಾತಾವರಣ. ಅಣ್ಣಾ ಉಪವಾಸ ಅಂತ್ಯಗೊಳಿಸೋ ನಿರ್ಧಾರ ಪ್ರಕಟಿಸುತ್ತಿದ್ದಂತೆ ಪುಟ್ಟ ಬಾಲಕಿಯೊಬ್ಬಳು ಅಣ್ಣಾ ಬಳಿಗೆ ತೆರಳಿ ಅಣ್ಣಾಗೆ ಅಭಿನಂದನೆ ಸಲ್ಲಿಸಿದ್ಲು. ನಂತರ ಚಕದೆ ಇಂಡಿಯಾ ಹಾಡು ಹಾಡಿ ಹೋರಾಟಗಾರರ ಉತ್ಸಾಹ ಹೆಚ್ಚಿಸಿದ್ಲು. ಒಟ್ನಲ್ಲಿ 12 ದಿನಗಳ ಬಳಿಕ ಅಣ್ಣಾ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಅಣ್ಣಾ ನಿರಶನ ಇಂದು ಅಂತ್ಯಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.